ಇನ್ನು ಮಂಗಳೂರು ಉಡುಪಿಯಲ್ಲಿ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನದಿಗಳು ಉಕ್ಕಿ ಹರಿತಾ ಇರೋದ್ರಿಂದ ಮನೆಗಳು ಮುಳುಗ್ತಾ ಇವೆ. ಬದುಕು ಬೀದಿಗೆ ಬಂದಿದೆ. ಚಾರ್ಮಾಡಿ ಘಾಟ್ನಲ್ಲಿ ದೊಡ್ಡ ಭೂಕುಸಿತ ಉಂಟಾಗುವಂತ ಭೀತಿ ಎದುರಾಗಿದೆ. ರಣಮಳೆ ಮಹಾಮಳೆ ಹೊಡೆತಕ್ಕೆ ಇಡೀ ಕರಾವಳಿಯೇ ಅಲ್ಲೋಲ ಕಲ್ಲೋಲವಾಗಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇಂದು ಮತ್ತೆ ಮಳೆ ಮುಂದುವರೆದಿದೆ. ರಣಮಳೆಯ ದೃಶ್ಯ 1. 10ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಮುಳುಗಡೆ. ದಕ್ಷಿಣ ಕನ್ನಡದಲ್ಲಿ ಮತ್ತೆ ಮಳೆ ಆರ್ಭಟಿಸುತ್ತಿದ್ದು ಹಲವು ಕಡೆಗಳಲ್ಲಿ ಅವಾಂತರ ಆಗೋಗಿದೆ. ಮಳೆಯಿಂದಾಗಿ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕ ಕಡಿತ ಆಗಿದ್ದು ಸರ್ವೆ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಮುಳುಗಡೆಯಾಗಿವೆ. ಮನೆಯಲ್ಲಿದ್ದವರನ್ನ ರಕ್ಷಣೆ ಮಾಡೋ ಕೆಲಸ ಆಗ್ತಿದೆ. ರಣಮಳೆ ದೃಶ್ಯ ನಂಬರ್ 2. ಉಕ್ಕಿ ಹರಿಯುತ್ತಿರುವ ನದಿ, ಪ್ರವಾಹ ಪರಿಸ್ಥಿತಿ. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಆಗಿದ್ರೆ ಜಮೀನುಗಳಿಗೂ ನೀರು ನುಗ್ಗಿದೆ. ರಣಮಳೆ ದೃಶ್ಯ ನಂಬರ್ 3. ಚಾರ್ಮಾಡಿ ಘಾಟ್ನಲ್ಲಿ ಭೂಕುಸಿತ ಆಗೋ ಭೀತಿ. ಮಂಗಳೂರು ಚಿಕ್ಕಮಗಳೂರು ಸಂಪರ್ಕಿಸುವ ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿಯೋ ಭೀತಿ ಉಂಟಾಗಿದೆ. ಹೀಗೆ ಮಳೆ ಮುಂದುವರೆದರೆ ಗಂಡಾಂತರ ಮಾತ್ರ ಕಟ್ಟಿಟ್ಟ ಬುತ್ತಿ. ಚಾರ್ಮಾಡಿ ಘಾಟ್ನಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ. ಭಯದಲ್ಲೇ ಸವಾರರು ವಾಹನ ಚಲಾಯಿಸುವ ಪರಿಸ್ಥಿತಿ ತಂದಿಟ್ಟಿದೆ. ಈ ಒಂದು ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು 90 ಡಿಗ್ರಿ ಸರ್ಫೇಸ್ ಅಲ್ಲಿ ಒಂದು ರೀತಿ ಈ ಒಂದು ಮಲೆನಾಡು ಭಾಗದ ಗುಡ್ಡಗಳ ಪ್ರದೇಶ ಮಣ್ಣು ಮೆದು ಮಣ್ಣು ಸಾಫ್ಟ್ ಸಾಯಿಲ್ ಇದು. ಸೊ ಅಂಥ ಒಂದು ಪ್ರದೇಶಗಳಲ್ಲಿ ಅತ್ಯಂತ ಒಂದು ಸಮರ್ಪಕವಾದ ರೀತಿಯಲ್ಲಿ ರಸ್ತೆಯನ್ನು ಮಾಡಬೇಕಾಗಿತ್ತು. ಅಂದರೆ ಬೇಕಾಬಿಟ್ಟಿಯಾಗಿ ರಸ್ತೆಯನ್ನು ಕಡಿದು ತರಾತುರಿಯಲ್ಲಿ ಈ ಒಂದು ಕಾಂಕ್ರೀಟ್ ರಸ್ತೆಯನ್ನು ಏನು ಮಾಡಿದ್ದಾರೆ ಅದರಿಂದಾಗಿ ಶಿರಾಡಿ ಘಾಟ್ ಮಾರ್ಗದಲ್ಲಿ ಬರ್ತಕ್ಕಂಥ ಗ್ರಾಮಗಳ ಜನರ ಬದುಕು ಅಕ್ಷರಶಃ ಸಂಕಟಕ್ಕೆ ಸಿಲುಕಿದೆ. ಜನರಿಂದ ಸಚಿವ ದಿನೇಶ್ ಗುಂಡೂರಾವ್ ಅಹವಾಲು ಸ್ವೀಕಾರ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಭೇಟಿ ಕೊಟ್ಟರು. ಮಳೆಯಿಂದ ಅಪಾರ ಹಾನಿ ಹಿನ್ನೆಲೆ ಜನರಿಂದ ಅಹವಾಲು ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಸಚಿವರು ವಾಹನ ಇಲ್ಲ, ಸಿಬ್ಬಂದಿ ಇಲ್ಲ ಎಂದು ಅಧಿಕಾರಿಗಳು ಸಬೂಬು ಹೇಳುವಂತಿಲ್ಲ. ಮಳೆ ಹಾನಿ ಬಗ್ಗೆ ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ತೆರಳಬೇಕು ಅಂತ ಸೂಚನೆ ಕೊಟ್ಟರು. ಇದು ಎಲ್ಲರಿಗೂ ಕೂಡ ಸರ್ಕಾರದಿಂದ ಏನೇನು ಸೂಕ್ತ ಪರಿಹಾರಗಳು ಕೊಡುವಂಥದ್ದು ಈಗಾಗಲೇ ಕೊಟ್ಟಿದ್ದೇವೆ ಮತ್ತು ಯಾರು ಸಿಕ್ಕಿಲ್ಲ ಅವ್ರು ಕೊಡಿಸ್ತೀವಿ. ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೂ ನೆನ್ನೆ ರಾತ್ರಿ ಮಾತಾಡಿದೆ. ಕೆಲವು ಮಾನದಂಡಗಳು ಬದಲಾವಣೆ ಮಾಡಬೇಕಾಗಿತ್ತು ಪರಿಹಾರ ಕೊಡೋದ್ರಲ್ಲಿ, ಅದನ್ನು ಕೂಡ ಮಾಡ್ತೀವಿ. ಯಾಕಂದರೆ 1ನೇ ತಾರೀಕು ಜೂನ್ ಅಂತ ಮಾಡಿದರು. ಆದರೆ ಮಳೆಗಾಲ ಇಷ್ಟು ಬೇಗನೆ ಶುರು ಆಗಿರೋದ್ರಿಂದ ಅದನ್ನು ನೀವು ಮಾರ್ಪಾಡು ಮಾಡಬೇಕು ಅಂತ ಹೇಳಿದರೆ ಮಾರ್ಪಾಡು ಮಾಡ್ತಿದ್ದಾರೆ. ಮತ್ತು ಅವರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಹೇಳಿದ್ದೀನಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದ್ದರಿಂದ ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜಿಗೆ ಇಂದು ರಜೆ ಘೋಷಣೆ ಮಾಡಲಾಗಿತ್ತು. ಇಂದು ಕೂಡ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಸಮುದ್ರ ತೀರಕ್ಕೆ ಸ್ಥಳೀಯರು ಪ್ರವಾಸಿಗರು ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9